ಒಂದು ಬ್ರೋಕನ್ ಕನ್ನಡ ಮಾತಾಡುವಂತ ಒಂದು ಕನ್ನಡತಿ. ಕನ್ನಡ ಬರುತ್ತೆ ಆದ್ರೆ ಅವರು ಸುಮ್ಮನೆ ಈ ರೀತಿ ಮಾಡ್ತಾರೆ ಅಂತ ಹೇಳಿ ಕೆಲವೊಂದಷ್ಟು ಜನ ಹೇಳ್ತಾರೆ. ನಾನು ಒಂದು ಸತಿ ಕೂಡ ಹೇಳಿಲ್ಲ ನನಗೆ ಕನ್ನಡ ಮಾತಾಡ್ಲಿಕ್ಕೇನೆ ಬರಲ್ಲ ಅಂತ. ಓಕೆ, ಬಟ್ ಇದೇ ಇರಲ್ಲ, ಅದೇ ಇರಲ್ಲ. ಚಿಕ್ಕ ಹುಡುಗಿನ ಅಥವಾ ಮೆಚುರಿಟಿ ಇದೆ ಆದ್ರೂ ಡ್ರಾಮಾ ಮಾಡ್ತಾರೆ. ಇವತ್ತೆ ಮಗುದು ಒಂದು ಕ್ವಾಲಿಟಿ ಉಂಟು, ಒಂದು ಅಜ್ಜಿದು ಕ್ವಾಲಿಟಿ ಉಂಟು, ಒಂದು ಮಾಡರ್ನ್ ಹೀರೋಯಿನ್ದು ಕ್ವಾಲಿಟಿ ಉಂಟು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹಾಗೆ ಆಯ್ತು, ಅರ್ಥ ಆಯ್ತು. ಅವ್ರ ಮೇಲೆ ಫೀಲಿಂಗ್ಸ್ ಇದೆ ಅನ್ನುವಂಥದ್ದು ಹೊರಗಡೆ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇರೋದು. ಇವತ್ತೆ ನನ್ಗೆ ಗೊತ್ತುಂಟಲ್ವಾ ನಾನು ಎಂತ ಫೀಲ್ ಮಾಡ್ತಾ ಇದ್ದೀನಿ ಅಂತ. ನನ್ನ ಮನಸ್ಸು ಕುಡಿಯೋದು. ನೀವು ಮತ್ತೆ ಧ್ರುವಂತ್ ಇಬ್ರು ಕೂಡ ಮಂಗಳೂರು ಸೈಡ್ ನವ್ರೆ, ಆದ್ರೂ ಕೂಡ ಇಬ್ರು ಜೆಲ್ ಆಗ್ಲೇ ಇಲ್ಲ. ನನ್ಗೆ ಒಂದು ರೆಸ್ಪೆಕ್ಟ್ ಉಂಟು ಅವರ ಮೇಲೆ. ತುಂಬಾ ರಿಚ್ ಬ್ಯಾಕ್ ಗ್ರೌಂಡ್ ಇರೋರು, ಅವರ ಫ್ಯಾಮಿಲಿ ಎಲ್ಲ ತುಂಬಾ ರಿಚ್ ಆಗಿದ್ದಾರೆ ಅಂತ. ನಾವು ಆಕ್ಚುಲಿ ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಂದ್ರೆ ನನ್ನ ಅಪ್ಪನ ಬಚ್ಚಿರೋದು ಅಂಗಡಿ, ಪಾನ್ ಶಾಪ್. ಓಕೆ, ಬಿಳಿ ಡಾನ್ಸ್ ಆಟ ಆಡ್ಬೇಕು ಆಸೆ ಉಂಟು. ಥ್ಯಾಂಕ್ ಯು ಸೋ ಮಚ್. ಬಿಗ್ ಬಾಸ್ ಮನೆಯಲ್ಲಿ ಈ ಹಿಂದೆ ಯಾವುದೇ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸದೆ ತಮ್ಮ ಫಸ್ಟ್ ಅಪಿಯರೆನ್ಸ್ ಅಲ್ಲೇ ಕರ್ನಾಟಕ ಜನರ ಮನಸ್ಸನ್ನ ಎರಡನ್ನೂ ಗೆದ್ದಿರುವಂತಹ ಪುಟ್ಟ ಹುಡುಗಿ ರಕ್ಷಿತಾ ನಮ್ಮ ಜೊತೆಗಿದ್ದಾರೆ. ಹಲೋ, ಹಾಯ್ ರಕ್ಷಿತಾ. ಹಾಯ್, ನಮಸ್ಕಾರ. ಚೆನ್ನಾಗಿದ್ದೀನಿ. ರಕ್ಷಿತಾ, ರನ್ನರ್ ಅಪ್ ಆಗ್ತೀನಿ ಅಂತ ಅನ್ಕೊಂಡಿದ್ರೆ ಏನ್ ಅನ್ಸ್ತಾ ಇದೆ ಈಗ? ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಬಟ್ ನನಗೆ ಕಾನ್ಫಿಡೆನ್ಸ್ ಇತ್ತು. ನಾನು ಹೋಗ್ತೀನಿ, ಬರ್ತೀನಿ ಅಂತ ಫಿನಾಲೆ ತನಕ. ರಕ್ಷಿತಾಗೆ ಕನ್ನಡ ಬರುತ್ತೆ ಆದ್ರೆ ಅವರು ಸುಮ್ಮನೆ ಈ ರೀತಿ ಮಾಡ್ತಾರೆ ಅಂತ ಹೇಳಿ ಕೆಲವೊಂದಷ್ಟು ಜನ ಹೇಳ್ತಾರೆ. ಆದ್ರೆ ನಿಮ್ ತಂಗಿನ ನಾನು ಮಾತಾಡ್ಸ್ದೆ ಹೊರಗಡೆ, ಅವರು ಕೂಡ ನಿಮ್ ತರನೇ ಮಾತಾಡ್ತಾರೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ರೀತಿ ನಿಮ್ ಬಗ್ಗೆ ಹೇಳೋರಿಗೆ ಅಂತ? ಆಕ್ಚುಲಿ ಕನ್ನಡ ಇವತ್ತು ನಾನು ಸರಿಯಾಗಿ ಮಾತಾಡಲ್ಲ ಅಂತ ಹೇಳಲ್ಲ ನಾನು, ಯಾಕೆಂದ್ರೆ ನಾನು ಹೇಳಿಲ್ಲ ನನಗೆ ಕನ್ನಡ ಬರಲ್ಲ ಅಂತ. ಅದೇ ಅವರು ಇದ್ದಾರಲ್ವಾ, ಅವರೇ ಹೇಳ್ತಾ ಇದ್ರು ನಿನ್ಗೆ ಕನ್ನಡ ಮಾತಾಡ್ಲಿಕ್ಕೆ ಬರ್ತಾರಲ್ವಾ ಬರಲ್ಲಲ್ವಾ. ನಾನು ಒಂದು ಸತಿ ಕೂಡ ಹೇಳಿಲ್ಲ ನನಗೆ ಕನ್ನಡ ಮಾತಾಡ್ಲಿಕ್ಕೇನೆ ಬರಲ್ಲ ಅಂತ. ಓಕೆ, ಆ್ಯಂಡ್ ಸೆಕೆಂಡ್ ಥಿಂಗ್ ಹೇಗಂದ್ರೆ ಹುಟ್ಟಿದ್ದು ನಾವು ಮಾತಾಡೋದು ಮನೆಯಲ್ಲಿ ತುಳು. ಓಕೆ, ಫ್ರೆಂಡ್ಸ್ ಜೊತೆಗೆ ಮಾತಾಡೋದು ಹಿಂದಿ. ಓಕೆ, ಕನ್ನಡ ಜಸ್ಟ್ ನಾನು ರೀಸೆಂಟ್ಲಿ 1 ವರ್ಷದಲ್ಲಿ ನಾನು ವ್ಲಾಗ್ಸ್ ನೋಡಿ ಕಲಿತೀನಿ. ಓಕೆ, ಸೊ ಸಮ್ವೇರ್ ಅದೇ ಹೇಗ ಕೂಡ ಇರಲಿ, ಚಿಕ್ಕ ವಯಸ್ಸಿಂದ ಮಾತಾಡಿ ಬಂದ್ರೆ ಆ ಫ್ಲೋ ಬೇರೆ ಇರುತ್ತೆ. ಬಟ್ ನೀವು ಇವಾಗ ಇಷ್ಟು ದೊಡ್ಡ ಆಗ್ನಂತೆಲ್ಲ ಕಲಿತಿರಲ್ವಾ, ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಇದೇ ಒಂದು ನ್ಯಾಚುರಲ್ ಅಲ್ವಾ? ರಕ್ಷಿತಾ ಚಿಕ್ಕ ಹುಡುಗಿನ ಅಥವಾ ಮೆಚುರಿಟಿ ಇದೆ ಆದ್ರೂ ಡ್ರಾಮಾ ಮಾಡ್ತಾರೆ ಅಥವಾ ಒಂದೊಂದ್ಸಲ ಸಣ್ಣವ್ರ ತರ ಆಕ್ಟ್ ಮಾಡ್ತಾರೆ ಅಂತ ಹೇಳಿ ತುಂಬಾ ಬ್ರೈನಿ ಇದ್ದಾರೆ ಅವರು ಅಂತ ಹೇಳ್ತಾ ಇದ್ರು. ಸೊ ಅವರು ತುಂಬಾ ಮೆಚುರಿಟಿ ಇದೆ, ಮುಂಬೈಯಲ್ಲಿ ಅವ್ರದೇ ಆದಂತಹ ಒಂದು ಸ್ವಂತ ಮನೆ ಇದೆ, ಆದ್ರೂ ಕೂಡ ಅವರು ಕೆಲವೊಂದ್ಸತಿ ಸಣ್ಣ ಮಕ್ಳು ತರ ನಾಟಕ ಮಾಡ್ತಾರೆ ಅಂತ. ಇದಕ್ಕೇನ್ ಹೇಳ್ತೀರಿ? ಇದಕ್ಕೆ ನಾನು ಎಂತ ಹೇಳ್ತೀನಿ ಅಂದ್ರೆ, ಒಂದು ಪರ್ಸನ್ ಹತ್ರ ತುಂಬಾ ಒಂದು ಕ್ವಾಲಿಟೀಸ್ ಎಲ್ಲ ಇರುತ್ತೆ. ಓಕೆನಾ, ಇವತ್ತೆ ನನ್ನ ಒಂದು ಪರ್ಸನಾಲಿಟಿಯಲ್ಲಿ ರಕ್ಷಿತಲ್ಲಿ ಫಾರ್ ಎಕ್ಸಾಂಪಲ್ ಇವತ್ತೆ ಮಗುದು ಒಂದು ಕ್ವಾಲಿಟಿ ಉಂಟು, ಒಂದು ಅಜ್ಜಿದು ಕ್ವಾಲಿಟಿ ಉಂಟು, ಒಂದು ಮಾಡರ್ನ್ ಹೀರೋಯಿನ್ದು ಕ್ವಾಲಿಟಿ ಉಂಟು, ಮತ್ತೊಂದು ಹೀಗೇನೆ ಯಾರು ಅನ್ಡಿಸಿಪ್ಲಿನ್ ಅಂದ್ರೆ ಯಾರು ಒಂದು ಇದೆಲ್ಲ ಇರಲ್ಲಲ್ವಾ. ಅಂದ್ರೆ ಫಾರ್ ಎಕ್ಸಾಂಪಲ್ ಎಂತ ನಾರ್ಮಲ್ ಯಾರು ಇರ್ತಾರೆ, ಲೈಕ್ ಅವ್ರಿಗೆ ಎಂತ ಅದೆಲ್ಲ ಇಷ್ಟನೇ ಇಲ್ಲ, ಈಗೇನೆ ನಾರ್ಮಲ್ ಇರ್ಲಿಕ್ಕೆ ಇಷ್ಟ, ಅದೇ ಒಂದು ಕ್ವಾಲಿಟಿ ಉಂಟು. ಸೊ ಸಿಚುವೇಶನ್ ಯಾವಾಗ ಬರುತ್ತೆ ಆ ಟೈಮಲ್ಲಿ ಒಂದೊಂದು ಕ್ವಾಲಿಟಿ ಹೊರಗೆ ಬರುತ್ತೆ. ಯಾವಾಗ ನಾನು ಮನೆಯಲ್ಲಿ ಹೇಗಂದ್ರೆ ಫಾರ್ ಎಕ್ಸಾಂಪಲ್ ನನ್ನ ಒಂದು ಕ್ವಾಲಿಟಿ ಹೇಗಂದ್ರೆ ಮಗು ಹಾಗೆ ಕ್ವಾಲಿಟಿ ಅಂದ್ರೆ ನನಗೆ ಎಂತ ಗೊತ್ತಿಲ್ಲ, ಇವತ್ತು ಇಲ್ಲಿ ಎಂತ ಆಗ್ತಾ ಉಂಟು ನನಗೆ ಎಂತ ಗೊತ್ತಿಲ್ಲ. ನನ್ಗೇನು ಅನ್ಸುತ್ತೆ ನನಗೆ ಎಷ್ಟು ಡಮ್ಮಿ ಅಂತ. ನಾನು ಚಿಕ್ಕ ಮಗುವಾಗೆ ನಾನು ಕೂಡ ಚಿಕ್ಕ ಆಗ್ತೀನಿ ಒಂದೊಂದು ಸಿಚುವೇಶನ್ ಅಲ್ಲಿ ನಾನು ಅಜ್ಜಿಯಾಗಿ ಮಾತಾಡ್ತೀನಿ. ಓಕೆ, ಅಜ್ಜಿಯಾಗಿ ಬಿಹೇವ್ ಮಾಡ್ತೀನಿ, ಅಜ್ಜಿಯಾಗೆ ಒಂದು ಮಾತುಕತೆ ಇರುತ್ತೆ. ಒಂದೊಂದು ಟೈಮಲ್ಲಿ ನಾನು ಅಮ್ಮ ಆಗ್ತೀನಿ, ಫಾರ್ ಎಕ್ಸಾಂಪಲ್ ಒಂದು ತಾಯಿ ಆಗ್ತೀನಿ. ಅಂದ್ರೆ ನನ್ನ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ರಘುವನ್ನಾಗ್ಲಿ ಗಿಲಿ ಆಗ್ಲಿ ನಾನು ಅವರಿಗೆ ಒಂದು ಮಗು ಹಾಗೆ ನೋಡ್ತೀನಿ, ಒಂದು ತಾಯಿಯಾಗಿ ಕೇರ್ ಮಾಡ್ತೀನಿ. ಒಂದು ಟೈಮಲ್ಲಿ ನಾನು ಅವರ ಫ್ರೆಂಡ್ ಆಗ್ತೀನಿ, ಅಂದ್ರೆ ಫ್ರೆಂಡ್ ಆಗಿ ನಾವು ಒಂದು ಕಿತಾಪತಿ ಮಾಡುದು. ಸೊ ಒಂದು ಮನುಷ್ಯದಲ್ಲಿ ಒಂದು ಎಷ್ಟೋ ಕ್ವಾಲಿಟೀಸ್ ಉಂಟು. ಸೊ ಇಟ್ ಈಸ್ ವೆರಿ ನಾರ್ಮಲ್ ಅಂಡ್ ಇಟ್ ಈಸ್ ವೆರಿ ನ್ಯಾಚುರಲ್. ನಮ್ಮ ಮಗುವಿನ ಒಂದು ಕ್ವಾಲಿಟಿ ಉಂಟು, ಸಿಚುವೇಶನ್ ಬರುವಾಗ ಬರಲೇಬೇಕು ಅಂಡ್ ಬರುತ್ತೆ. ಯಾವಾಗ ನಾವು ಒಂದು ಅಜ್ಜಿಯಾಗೆ ಒಂದು ಡಿಸಿಷನ್ ತಗೊಳ್ಳುವಾಗ ಅಜ್ಜಿಯಾಗಿ ಡಿಸಿಷನ್ ಬರುತ್ತೆ. ಸೊ ಅದೇ ಎಲ್ಲ ಸಿಚುವೇಶನ್ ತನಕ ನಮ್ಮ ಒಂದೊಂದು ಕ್ವಾಲಿಟೀಸ್ ಬರುತ್ತೆ. ಸೊ ಅದರಲ್ಲಿ ತಪ್ಪೆಂತ ಉಂಟು ಅಲ್ವಾ?
ಗಿಲ್ಲಿ ನಿಮ್ಮನ್ನ ತಂಗಿ ಅಂತ ಅಥವಾ ಏನೋ ಒಂದು ಕರೆದಾಗ ನಿಮಗೆ ಬೇಜಾರಾಯ್ತು, ನಿಮಗೆ ಪೊಸೆಸಿವ್ನೆಸ್ ಇತ್ತು, ನಿಮ್ಗೆ ಅವ್ರ ಮೇಲೆ ಫೀಲಿಂಗ್ಸ್ ಇದೆ ಅನ್ನುವಂಥದ್ದು ಹೊರಗಡೆ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇರೋದು, ಸಿಕ್ಕಾಪಟ್ಟೆ ಬರ್ತಾ ಇರೋದು. ಸೊ ನಿಜವಾಗಿಯೂ ರಕ್ಷಿತಾಗಿ ಗಿಲ್ಲಿ ಮೇಲೆ ಏನಾದ್ರು ಫೀಲಿಂಗ್ಸ್ ಇತ್ತಾ, ಪ್ರೀತಿ ಅನ್ನೋದು ಇದೆಯಾ ಅಂತ? ನೋಡಿ ನಾನು ನೋ ಲವ್ ಫೀಲಿಂಗ್ ಅದೇ ಇವತ್ತೇ ನೋಡಿ ನಿಮ್ಗೆ ಅದೇ ನೀವು ಇವತ್ತೇ ಒಂದು ನಿಮ್ಮ ದೃಷ್ಟಿಕೋನಲ್ಲಿ ನೋಡಿದ್ರೆ ಅದೇ ನಿಮ್ಗೆ ಮೇ ಬಿ ಲವ್ ಫೀಲಿಂಗ್ ಅಂತ ಅನ್ಸ್ಬೋದು. ನಾನು ನನ್ನ ದೃಷ್ಟಿಯಲ್ಲಿ ಇವತ್ತೇ ನನಗೆ ಗೊತ್ತುಂಟಲ್ವಾ ನಾನು ಎಂತ ಫೀಲ್ ಮಾಡ್ತಾ ಇದ್ದೀನಿ ಅಂತ. ನನ್ನ ಮನಸ್ಸು ನಾನು ಅವರಿಗೆ ನೋಡುವಾಗ ನನಗೆ ಫ್ರೆಂಡ್ಸ್ ಫೀಲಿಂಗ್, ಒಂದು ಪ್ಯೂರ್ ಟಾಮ್ ಅಂಡ್ ಜೆರಿ ಫೀಲಿಂಗ್ ನನ್ನ ಮನಸ್ಸಲ್ಲಿ ಉಂಟು. ನೋಡ್ಲಿಕ್ಕೆ ನೀವು ಲವರ್ ಅಂತ ಹೇಳ್ಬೋದು, ಲವ್ ಅಂತ ಹೇಳ್ಬೋದು, ಕ್ಯೂಟ್, ಜೆಲಸಿ, ಪಾಸೆಸಿವ್ನೆಸ್ ಎಂತ ಕೂಡ ಹೇಳ್ಬೋದು. ಬಟ್ ನನಗೆ ಗೊತ್ತು ನನ್ನ ಮನಸ್ಸಲ್ಲಿ ಎಂತ ಆಗ್ತಾ ಉಂಟಂತ. ಓಕೆನಾ? ಆ್ಯಂಡ್ ಅಲ್ಲಿ ಒಂದು ತಂಗಿ ಅಂತ ಬಂತಲ್ವಾ, ನಾನು ಫಾರ್ ಎಕ್ಸಾಂಪಲ್ ಒಂದು ಫ್ರೆಂಡ್ ಅಲ್ಲಿ ಕೂಡ ಒಂದು ಗಿಲಿ ಒಂದು ನನ್ನ ಫ್ರೆಂಡ್ ಇದ್ದಾರೆ. ಓಕೆ, ಸೊ ಅವರು ಒಂದೊಂದು ಟೈಮಲ್ಲಿ ಅವರು ನನ್ನ ತಂದೆ ಹಾಗೆ ನನಗೆ ಬುದ್ಧಿ ಹೇಳ್ತಾರೆ, ಇದೆ 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 ಅದೇ 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 ಅಂತ. ಒಂದು ಟೈಮಲ್ಲಿ ಅವರು ನನ್ನ ಜೊತೆಗೇನೆ ಒಂದು ಕಿತ್ತಾಪತಿ ಫ್ರೆಂಡ್ ಆಗ್ತಾರೆ, ನಾವು ಒಟ್ಟಿಗೆ ಕಿತ್ತಾಪತಿ ಮಾಡೋದು. ಒಂದೊಂದು ಟೈಮಲ್ಲಿ ಅವರು ಮಗು ಆಗ್ತಾರೆ, ನಾನು ಒಂದು ತಾಯಿ ಆಗ್ತೀನಿ, ಅಂದ್ರೆ ನಾನು ಅವರಿಗೆ ನೋಡುದು. ಸೊ ಅವರು ಒಂದೊಂದು ಟೈಮಲ್ಲಿ ಅವರು ನನ್ನ ತಮ್ಮ ಆಗ್ತಾರೆ. ಫಾರ್ ಎಕ್ಸಾಂಪಲ್ ನನಗೆ ತಂಗಿ ಅಣ್ಣ ಹೇಳಿದ್ರಲ್ವಾ, ಒಂದೊಂದು ಟೈಮಲ್ಲಿ ಅವರು ನನಗೆ ಅಣ್ಣ ಎಂತ ನಮಗೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ನೋಡಿಕೊಳ್ಳೆ. ಓಕೆ, ಒಂದು ಮನುಷ್ಯದಲ್ಲಿ ಅದು ಎಲ್ಲ ಕ್ವಾಲಿಟೀಸ್ ಇದ್ರೆ ಓಕೆ, ನನಗೆ ಎಂತ ಬೇಜಾರಾಗ್ಲಿಲ್ಲ, ನಾನು ಅದೇ ಪಾಸಿಟಿವ್ ತಗೊಳ್ಳಿದ್ದೀನಿ. ಓಕೆ, ನೋ ಕ್ರಶ್, ನೋ ಲವ್ ಫೀಲಿಂಗ್, ಬಿಕಾಸ್ ಅದೇ ನಿಮ್ಗೆ ಗೊತ್ತಾಗಲ್ಲ, ನಿಮ್ಗೆ ಅದೇ ಫೀಲ್ ಆಗ್ಲಿಲ್ಲ ಅನ್ಸುತ್ತೆ, ಅದೇ ಬೆಸ್ಟ್ ಫ್ರೆಂಡ್ ಟಾಮ್ ಅಂಡ್ ಜೆರಿ ವೈಬ್ ನಿಮ್ಗೆ ಫೀಲ್ ಆಗ್ಲಿಲ್ಲ, ಅದಕ್ಕೆ ಮೇ ಬಿ ನೀವು ಲವ್ ಅದೇ ಎಲ್ಲ ಹೇಳ್ಬೋದು. ಬಿಕಾಸ್ ನಾನು ಪರ್ಸನಲಿ ಫೀಲ್ ಮಾಡಿದ್ದೀನಿ, ನನಗೆ ಯಾರು ಬೆಸ್ಟ್ ಫ್ರೆಂಡ್ ಇರಲಿಲ್ಲ. ಓಕೆನಾ? ಅವರಿಗೆ ನೋಡುವಾಗ ನನ್ನ ಹಾಗೇನೆ ಒಂದಿದ್ದಾರೆ, ಅವರಿಗೆ ನೋಡುವಾಗನೇ ನಾನು ಮತ್ತೊಂದು ರಕ್ಷಿತಾ ನೋಡ್ತೀನಿ. ಓಕೆನಾ? ಲೈಕ್ ಅವರಿಗೆ ನೋಡುವಾಗ ಇವರು ಸೇಮ್ ನನ್ನ ಹಾಗೇನೆ ಇದ್ದಾರೆ, ಹಾಗೆ ಅವರು ನನ್ನ ಹಾಗೆ, ನಾನು ಅವರ ಹಾಗೆ. ಓಕೆ, ಸೊ ವೈಬ್ ತುಂಬಾ ಕನೆಕ್ಟ್ ಆಯಿತು. ಆ್ಯಂಡ್ ಬೆಸ್ಟ್ ಫ್ರೆಂಡ್, ಆ್ಯಕ್ಚುಲಿ ನಾನು ಹೇಳಿದ್ರೆ ಬೆಸ್ಟ್ ಫ್ರೆಂಡ್ ಬಾಂಡಿಂಗ್ ಪ್ಯೂರೆಸ್ಟ್ ಬಾಂಡಿಂಗ್ ಅಂದರೆ ಫಾರ್ ಎಕ್ಸಾಂಪಲ್ ಅದೇ ಫೀಲಿಂಗ್ ನಿಮಗೆ ಗೊತ್ತಾಗಲ್ಲ, ನೀವು ಮಾಡಿ ಫ್ರೆಂಡ್ ಆಗ ನಂತರ ನಿಮಗೆ ಗೊತ್ತಾಗುತ್ತೆ ಹಾಗೆ. ಬಹುಶಃ ಇಷ್ಟು ಸೀಸನ್ಗಳಲ್ಲಿ ಸೊ ನೀವು ಸುದೀಪ್ ಸರ್ ಹತ್ರ ಚೈತ್ರ ಅವರೊಂದು ಪಾಯಿಂಟನ್ನು ರೈಸ್ ಮಾಡ್ತಾರೆ, ಆಗ ನೀವು ಸ್ಟಾಪ್ ಮಾಡಿ ಸರ್ ನಾನು ಮಾತಾಡಬೇಕು ಅಂತ ಕಣ್ಣಲ್ಲೇ ಒಂದು ಸಿಗ್ನಲ್ ಕೊಡ್ತೀರಿ. ಸೊ ಆಗ ಸುದೀಪ್ ಸರ್ ಜೋರಾಗಿ ನಗ್ತಾರೆ, ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಸೊ ಏನು ಹೇಳ್ತೀರಿ ನಿಮ್ಮ ಮತ್ತೆ ಸುದೀಪ್ ಸರ್ ಬಾಂಡಿಂಗ್ ಬಗ್ಗೆ? ಈ ವರ್ಷ ತುಂಬ ಸ್ಪೆಷಲ್ ಆಗಿ ತುಂಬ ಕ್ಯೂಟ್ ಆಗಿ ನಿಮ್ಮದು ಮತ್ತೆ ಅವ್ರದ್ದು ಎಡಿಟಿಂಗ್ ಕೂಡ ಆಗಿದೆ, ಹಾಗೆಯೇ ಅದು ತುಂಬ ವೈರಲ್ ಆಗ್ತಾ ಇದೆ. ಸೊ ಏನು ಹೇಳ್ತೀರಿ ಅಂತ ನೋಡಿದ್ರ ನೀವು ಆ ಕ್ಲಿಪ್ನ? ಹೌದು, ನೋಡಿದ್ದೀನಿ ನಾನು ಕ್ಲಿಪ್ನ ನಾನು ನೋಡಿದ್ದೀನಿ. ರಜತನ್ನ ತೋರಿಸಿದ್ರು ನನಗೆ. ಅವರು ಕೂಡ ಹಾಗೇನೆ ನಾನು ಹೇಳ್ಬೋದು. ಅವರು ಅಂದರೆ ಬಾಂಡಿಂಗ್ ಹೇಗಂದರೆ ಅದೇ ತುಂಬ ಪ್ಯೂರ್ ಬಾಂಡಿಂಗ್ ಇತ್ತು. ಅಂದರೆ ಅವರ ಬಾಂಡಿಂಗ್ ಜೊತೆಗೆ ನನಗೆ ಇವತ್ತೇ ಹೇಳಲಿಕ್ಕೆ ಆಗಲ್ಲ ಎಂಥ ಟೈಪ್ ಆಫ್ ಬಾಂಡಿಂಗ್ ಅಂತ. 15 ಸೀಸನಿಂದ ಅವರು ನನಗೆ ಹೇಳ್ತಾ ಬರ್ತಾಯಿದ್ರು, ಎಲ್ಲಿ ಇಂಡೈರೆಕ್ಟ್ಲಿ ನನಗೆ ಮೆಸೇಜ್ ಕೊಡ್ತಾಯಿದ್ರು, ಇಂಡೈರೆಕ್ಟ್ಲಿ ಹೇಳ್ತಾಯಿದ್ರು, ಇಂಡೈರೆಕ್ಟ್ಲಿ ಬೈತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಆದರೂ ಕೂಡ ಲಾಸ್ಟಲ್ಲಿ ಕೂಡ ನನಗೆ ಗೊತ್ತಿತ್ತು, ಅಂದರೆ ಒಂದು ಸತಿ ಕೈ ಇದ್ದೇ ಮಾಡಿದ್ರೆ ಅವರು ಬಿಟ್ಟು ಕೊಡಲ್ಲ ಅಂತ. ಲಾಸ್ಟಲ್ಲಿ ಕೂಡ ಹೇಳಿದ್ರು, ಎಂತ ನನಗೆ ಆಗಿದ್ರೆ ಎಂತ ನಾನು ಡೌನಲ್ಲಿ ಅಂದರೆ ಅಪ್ಸ್ ಆ್ಯಂಡ್ ಡೌನ್ ಸಿಚುವೇಶನ್ ಬಂದರೆ ನನ್ನ ಲೈಫಲ್ಲಿ ಎಂತ ಗುಡ್ ಆಗಿದ್ರೆ ಡೈರೆಕ್ಟ್ ಮನೆಗೆ ಬಾ ಅಂತ ಹೇಳಿದರು. ಸೊ ಥ್ಯಾಂಕ್ ಯು. ಅದೇ ಒಂದು ತುಂಬ ಒಳ್ಳೆ ಕನೆಕ್ಷನ್ ಬಿಲ್ಡ್ ಆಗಿದೆ ಅಂತ ಅನಿಸುತ್ತೆ. ಲೈಕ್ ಆ್ಯಸ್ ಅ ಫ್ರೆಂಡ್ ಕೂಡ ನಾನು ಅವರಿಗೆ ನೋಡಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಬೇರೆ ನಾನು ನೋಡಿದ್ದೀನಿ, ಒಂದು ಸರ್ ಹಾಗೆ ನನಗೆ ಅವರು ಅಲ್ಲಿ ಇರುವಾಗ ಒಂದು ಮಾತು ಹೇಳ್ತಾರೆ, ಅವರು ಅಲ್ಲಿ ಇರುವಾಗ ಅವರು ಸರ್ ಹಾಗೇನೆ ಇರಬೇಕು, ಅಲ್ಲಿ ಅವರು ಸರ್ ಹಾಗೇನೆ ಇರ್ತಾರೆ, ನನಗೆ ಬುದ್ಧಿವಾಡ್ತಾ ಹೇಳ್ತಾರೆ. ಬಟ್ ಅವರು ನನ್ನ ಪಕ್ಕಲ್ಲಿ ಬರುವಾಗ ನನಗೆ ಸೇಮ್ ಅವರು ನನ್ನ ಫ್ರೆಂಡ್ ಅಂತ ಅನಿಸ್ತು. ಲೈಕ್ ತುಂಬ ಜೋಲಿ ಇದ್ದಾರೆ, ತುಂಬ ಅಂದರೆ ನಮ್ಮ ಹಾಗೇನೆ ಇದ್ದಾರೆ ಅವರು, ಬಟ್ ಅಲ್ಲಿ ಅವರು ಸರ್. ಸೊ ನಾನು ಹೇಳಿದ್ದೀನಲ್ವಾ, ಒಂದು ಮನುಷ್ಯಲ್ಲಿ ತುಂಬ ಕ್ವಾಲಿಟೀಸ್ ಇರುತ್ತೆ, ಆ ಮನುಷ್ಯಲ್ಲಿ ಕ್ವಾಲಿಟೀಸ್ ಒಳಗೆ ಬರಲಿಕ್ಕೆ ನಿಮಗೆ ಆ್ಯಕ್ಚುಲಿ ಗೊತ್ತಾಯ್ತಾ? ಇವತ್ತು ನಾನು ಅವರಿಗೆ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ, ನನಗೆ ಗೊತ್ತಾಯಿತು. ಓಕೆ, ಸೊ ಹಾಗೆ. ಸೊ ಸುದೀಪ್ ಸರ್ ಹತ್ರ ಕೂಡ ತುಂಬ ಕ್ವಾಲಿಟೀಸ್ ಎಲ್ಲ ಉಂಟು ಅಲ್ವಾ? ನೀವು ಇವತ್ತೇ ಜಸ್ಟ್ ಒಂದೇ ಅದರಲ್ಲಿ ನೋಡಿದ್ದೀರಾ ಅವರಿಗೆ. ನಾನು ಮೇ ಬಿ ಸ್ವಲ್ಪ ಲಕ್ಕಿ ಅಂತ ಹೇಳ್ಬೋದು, ಒಂದು 2-3 ಕ್ವಾಲಿಟೀಸ್ ನೋಡಿದ್ದೀನಿ ಅವರ. ಓಕೆ,
ಒಂದು ಕಂಟೆಸ್ಟೆಂಟ್ ಹೇಳಿದ್ದಿದೆ ರಕ್ಷಿತಾ ಹೊರಗಡೆ ಬಂದ ಮೇಲೆ, ನಾನು ಸುದೀಪ್ ಸರ್ಗೆ ಇಷ್ಟ ಇರಲಿಲ್ಲ, ಹಾಗಾಗಿ ಸುದೀಪ್ ಸರ್ ಹೇಳಿ ನನ್ನ ಎಲಿಮಿನೇಷನ್ ಮಾಡಿಸ್ಬಿಟ್ಟಿದ್ದಾರೆ ಅಂತ. ನಿಮಗೆ ಅನ್ಸುತ್ತಾ ಯಾವುದೇ ಒಬ್ಬ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗೋದಕ್ಕೆ ಅವರ ಅಳಿವು ಉಳಿವು ಸುದೀಪ್ ಸರ್ ಕೈಯಲ್ಲಿದೆ ಅಂತ? ಏನು ಹೇಳ್ತೀವಿ? ಇಲ್ಲ, ನನಗೆ ಅಂತ ಅನ್ಸಲ್ಲ. ಬಿಕಾಸ್ ಅನ್ಸಲ್ಲ ನನಗೆ. ಅವರು ಹಂಗಿಲ್ಲ, ಅವರು ಎಲ್ಲರಿಗೆ ಇಷ್ಟಪಡ್ತಾರೆ, ಅವರು ಪಾರ್ಶಾಲಿಟಿಯೇ ಮಾಡಲ್ಲ. ಅವರಿಗೆ ಎಲ್ಲರಿಗೆ ಒಂದೇ ಸಮಾನ. ಅರೆ ನಾನು ಎಂತ ಹೇಳ್ತಾ ಇದ್ದೀನಿ, ನನಗೆ 3 ತಿಂಗಳು ಯಾವಾಗ ನನಗೆ ಇದೇ ಆಗ್ತಾ ಇತ್ತಲ್ವ, ರಾಂಗ್, ನನ್ನ ಮೇಲೆ ರಾಂಗ್ ಆಗ್ತಾ ಇತ್ತು, ಅವರು ಸ್ಟ್ಯಾಂಡ್ ತಗೊಳ್ತಾ ಇದ್ರು, ಅವರೇ ಬಂದು ಮಾತಾಡ್ತಾ ಇದ್ರು. ಮತ್ತೆ 1-2-3 ವೀಕ್ ನಾನೇ ತಪ್ಪು ಮಾಡ್ತಾ ಇದ್ದೀನಲ್ವಾ, ಅವರು ನನಗೇನೆ ಬೈತಾ ಇದ್ರು. ಅವರು ಮುದ್ದು ಮಾಡುವಾಗ ಮುದ್ದು ಮಾಡ್ತಾರೆ, ಬೈತಾ ಇದ್ರೆ ಬೈತಾರೆ. ಪಾರ್ಶಾಲಿಟಿ ಎಂತ ಮಾಡಲ್ಲ ಅವರು. ಎಂತ ಯಾರಿಗೆ ಬೇಕು ಅವರಿಗೆ ಹೇಳ್ತಾರೆ. ಎಲ್ಲರಿಗೆ ಬೈಯಿದ್ದಾರೆ, ಹಾಗೆ ಇಲ್ಲ ಒಂದೇ ಜನಕ್ಕೆ ಬೈತಾರೆ, ಎಲ್ಲರಿಗೆ ಬೈತಾರೆ, ಎಲ್ಲರಿಗೆ ಮುದ್ದು ಮಾಡಿದ್ದಾರೆ. ನೀವು ಮತ್ತೆ ಧ್ರುವಂತ್ ಇಬ್ರು ಕೂಡ ಮಂಗಳೂರು ಸೈಡ್ನವ್ರೆ, ಆದ್ರೂ ಕೂಡ ಇಬ್ರು ಜೆಲ್ ಆಗ್ಲೇ ಇಲ್ಲ, ಕೊನೆ ತನಕನು ಕಿತ್ತಾಡ್ಕೊಂಡೇ ಬಂದ್ರಿ. ಏನ್ ರೀಸನ್ ಅಂತ? ಒಂದು ವಿಷಯ ನೀವು ನೋಡ್ಲಿಲ್ಲ, ಓಕೆ, ಅದೇ ನೀವು ಜೆಲ್ ಆಗ್ಲಿಲ್ಲ ಹೇಳಿದ್ರಲ್ವಾ. ನಿನ್ನೆ ಆಕ್ಚುಲಿ ನಾವು ಎಲ್ಲ ಅಲ್ಲಿ ಸುದೀಪ್ ಸರ್ ಹತ್ರ ಅಲ್ಲಿ ಹೋಗಿದ್ದೀವಿ ನಾವು ಮನೆಯಲ್ಲಿ. ಸೊ ಅಲ್ಲಿ ಅವರ ಒಂದು ಮತ್ತೊಂದು ನಾನು ಕ್ವಾಲಿಟಿ ಇದೆ ನೋಡಿದ್ದೀವಿ. ಅಂದರೆ ನನಗೆ ತುಂಬ ಪ್ರೌಡ್ ಆಯಿತು. ರಕ್ಷಿತಾ 1-2-3 ಮಾತು ಹೇಳಿದರು ಅವರು, ತುಂಬ ಖುಷಿ ಆಯಿತು ನನಗೆ. ಎಲ್ಲೋ ನನಗೆ ಒಂದು ಬಂತು, ಅಂದರೆ ನೋಡಲಿಕ್ಕೆ ಸಿಕ್ತು. ಅಂದರೆ ಹೇಗ ಕೂಡ ಇರಲಿ, ಅವರು ನನ್ನ ಹಿಂದೆಯಿಂದ ಎಂತ ತಪ್ಪುಗಳ ಎಂತ ಮಾತಾಡಲಿಲ್ಲ. ಎಂತ ಇದ್ದರೆ ಅವರು ಕೂಡ ಬಡಬಡನೆ ಹಿಂದೆಯಿಂದ ಎಂತ ಮಾತಾಡುವ ಜನ ಅಲ್ಲ ಅವರು. ಸೊ ನನಗೆ ಒಂದು ರೆಸ್ಪೆಕ್ಟ್ ಉಂಟು ಅವರ ಮೇಲೆ, ಹಾಗೆ. ಸೊ ನೆಕ್ಸ್ಟ್, ಈಗ ನೀವು ರಕ್ಷಿತಾ ಅವರು ತುಂಬ ರಿಚ್ ಬ್ಯಾಕ್ಗ್ರೌಂಡ್ ಇರೋರು, ಅವರ ಫ್ಯಾಮಿಲಿ ಎಲ್ಲ ತುಂಬ ರಿಚ್ ಆಗಿದ್ದಾರೆ ಅಥವಾ ಅವರು ಹೇಗಿದ್ದಾರೆ ಅನ್ನೋದು ತುಂಬ ಜನರಿಗೆ ಪ್ರಶ್ನೆ. ಸೊ ವ್ಲಾಗ್ ಮೂಲಕ ತುಂಬ ದುಡಿತಾರೆ, ಅವ್ರದ್ದು ಸ್ವಂತ ಮನೆ ಇದೆ ಮುಂಬೈಯಲ್ಲಿ ಅನ್ನುವಂಥದ್ದು. ಸೊ ಇದಕ್ಕೆಲ್ಲ ಏನು ಹೇಳ್ತೀರಿ? ರಕ್ಷಿತಾ ತಂದೆ ತಾಯಿ ಏನು ಮಾಡ್ತಾರೆ, ಅವ್ರ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಆ್ಯಕ್ಚುಲಿ ನಾವು ರಿಚ್ ಅಲ್ಲ, ನಾವು ಆ್ಯಕ್ಚುಲಿ ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಂದರೆ ನನ್ನ ಅಪ್ಪನ ಬಚ್ಚಿರೋದು ಅಂಗಡಿ, ಪಾನ್ ಶಾಪ್, ಓಕೆ, 25 ವರ್ಷದಿಂದ. ಸೊ ಅವರು ಹೇಗಂದ್ರೆ ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ಲೈಫ್ ದುಡಿತಾರೆ. ನನ್ನ ಅಮ್ಮಗೆ ಕೂಡ ಹಾಗೆ ಅಂತ ಆಸೆಗಳು ಇಲ್ಲ, ಅದೇ ಬೇಕು ಇದೇ ಬೇಕು ಅದೇ ಬೇಕು ಇಲ್ಲ. ಒಂದು ಚಿಕ್ಕ ಮನೆ ಉಂಟು ಮುಂಬೈಯಲ್ಲಿ, ಅವರನ್ನೇ ಸ್ವಂತ ಮನೆ ಉಂಟು, ಬಚ್ಚಿರ ಅಂಗಡಿಯೇ ಮಾಡಿದ್ರು, ಅದೇ ದುಡ್ಡಲ್ಲಿಯೇ ಮಾಡಿದ್ರು ಅವರು. ಸ್ವಂತ ಮನೆ ಉಂಟು, ಮತ್ತೆ ಲಕ್ಸುರಸ್ ಅಂತ ಇಲ್ಲ, ಅವರು ನಾರ್ಮಲ್ ಸಿಂಪಲ್ ಲೈಫ್, ಓಕೆನಾ. ಮತ್ತೆ ನನ್ನ ಹೇಗಂದ್ರೆ ಫಾರ್ ಎಕ್ಸಾಂಪಲ್, ನಾನು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಎಷ್ಟು ಸ್ವಲ್ಪ ದುಡಿದ್ರೆ ನನ್ನ ಆ್ಯಕ್ಚುಲಿ ಹಣ ಎಲ್ಲ ಇದಕ್ಕೆ ಎಲ್ಲ ಜಾಸ್ತಿ ಹೋಗಲ್ಲ. ಸೊ ಸ್ವಲ್ಪ ಸೇವಿಂಗ್ ಮಾಡಿ ಫಂಡ್ ಎಲ್ಲ ಕಟ್ಟಿ ಒಂದು ರೂಮ್, ಇವಾಗ ಓಕೆ ಡೌನ್ ಪೇಮೆಂಟ್ ಹಾಕಿದರೆ ಯಾರು ಕೂಡ ರೂಮ್ ತಗೊಳ್ಬೋದು ಲೋನಿಂದ, ಕಾನ್ಫಿಡೆಂಟ್ ಇದ್ದರೆ, ಓಕೆ, ನಿಮ್ಮ ಮೇಲೆ. ಸೊ ಸ್ವಲ್ಪ ಡೌನ್ ಪೇಮೆಂಟ್ ಹಾಕಿ ನಾನು ಮುಂಬೈಯಿಂದ, ಐ ಅಗ್ರಿ, ಮುಂಬೈಯಲ್ಲಿ ಅಂದರೆ ಅಲ್ಲಿ ಡೌನ್ ಪೇಮೆಂಟ್ ಹಾಕಲಿಕ್ಕೆ ಕೂಡ ಅಷ್ಟು ಚಿಕ್ಕ ವಿಷಯ ಅಲ್ಲ, ದೊಡ್ಡದೇ ವಿಷಯ. ಅದೇ ನನಗೆ ಗೊತ್ತುಂಟು. ಒಂದು ಸತಿ ನಾನು ಅಲ್ಲಿ ಹೋದ ನಂತರ ನನಗೆ ಗೊತ್ತಾಯಿತು, ಇದರಲ್ಲಿ ಅದೇ ಅದಕ್ಕೆ ಬೇಕು. ಒಂದು ಸತಿ ರೂಮ್ ಜತ್ರೆ ನಿಮಗೆ ಗೊತ್ತಾಗುತ್ತೆ, ನೀವು 10 ಅನ್ಕೊಳ್ತೀರಾ, ಅಲ್ಲಿ 25-30 ಆಗುತ್ತೆ ಡೌನ್ ಪೇಮೆಂಟೇ, ಗೊತ್ತಾಯ್ತಾ. ಸೊ ಹಂಗೆಲ್ಲ ಇತ್ತು. ಎಸ್, ಇಟ್ ವಾಸ್ ಹಾರ್ಡ್, ಬಟ್ ಇಟ್ ವಾಸ್ ಲೈಕ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಅದು ಎಕ್ಸ್ಪೀರಿಯನ್ಸ್ ಆಗಬೇಕು, ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಒಂದು ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ. ಸೊ ಅದೇ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಉಂಟಲ್ವಾ. ಸೊ ಸಮ್ವೇರ್ ಲೈಕ್ ಪ್ರೌಡ್ ಫೀಲ್. ವರ್ಷ ಆಗಲಿಲ್ಲ, ನಾನು ಒಂದು 6-7 ತಿಂಗಳು ಆಯಿತು ಅಷ್ಟೇ. ಹಾ, ತುಂಬಾ ಖುಷಿಯಾಗಿದ್ದೀನಿ. ಆಬ್ವಿಯಸ್ಲಿ ಹೌದು, ಒಂದು ಮನೆ ಒಂದು ಡ್ರೀಮ್ ಅಲ್ವಾ. ಹೇಗ ಕೂಡ ಇರಲಿ, ಚಿಕ್ಕ ಆಗಲಿ ಎಂತ ಕೂಡ ಇರಲಿ, ಒಂದು ಮನೆ ಒಂದು ಖುಷಿ ಆಯಿತು ನನಗೆ ತುಂಬ. ಈಗ ನೀವು ತುಂಬ ಜಗಳ ಆಡಿದ್ದು ರಾಶಿಕಾ ಮತ್ತು ಕಾವ್ಯ ಅವ್ರ ಜೊತೆ, ಹೊರಗೆ ಬಂದಮೇಲೆ ಅವ್ರ ಹತ್ರ ಮಾತಾಡಿಸ್ತೀರಾ, ಸಿಕ್ಕಿದ್ರಾ? ಆಬ್ವಿಯಸ್ಲಿ ಮಾತಾಡ್ತೀನಿ. ನನಗೆ ಎಂತ ಮನಸ್ಸಲ್ಲಿ ಎಂತ ಬೇಜಾರು ಎಂತ ಇಲ್ಲ. ನಾವು ಹೇಗಂದ್ರೆ ನಮ್ಮ ಪರ್ಸನಾಲಿಟಿ ಬಡ ನಾವು ಎಂತ ಇಡ್ತೀವಿ ಮಾತಾಡ್ತೀವಿ, ಅವರು ಕೂಡ ಮಾತಾಡ್ತಾರೆ, ಅಲ್ಲಿಯೇ ಸಾಲ್ವ್ ಆಗುತ್ತೆ, ಓಕೆನಾ. ನಾವು ಮತ್ತೆ ನಮ್ಮ ಸಿಸ್ಟರ್ ಹೇಗೆ ಇರ್ತೀವಿ ಹಾಗೇನೆ. ಸೊ ಆಬ್ವಿಯಸ್ಲಿ ನಾನು ಮಾತಾಡ್ತೀನಿ. ಈಗ ಬಂದಿರುವಂತಹ ದುಡ್ಡಲ್ಲಿ ಏನ್ ಮಾಡ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ದೀರಿ? 30 ಲಕ್ಷ ಅಂತ ಅನ್ಸುತ್ತೆ. ಸೊ ಏನ್ ಮಾಡ್ತೀರಿ ಈ ದುಡ್ಡನ್ನ? ಇಲ್ಲ, ಇವತ್ತೆ ಸದ್ಯದಲ್ಲಿ ಅದೇ ದುಡ್ಡುಗೆ ನಾನು ಕೈ ಹಾಕಲ್ಲ. ಯಾಕೆಂದ್ರೆ ಇವತ್ತೇ ನನ್ನ ಮನಸ್ಸಲ್ಲಿ ಅದೇ ದುಡ್ಡು ಎಲ್ಲ ಇವತ್ತೇ ಇಲ್ಲ, ಸದ್ಯದಲ್ಲಿ ಸೈಡಲ್ಲಿ ಉಂಟು. ಇವತ್ತೇ ನನ್ನ ಜಸ್ಟ್ ನನ್ನ ಇದೇ ಟೈಮ್ ಉಂಟಲ್ವಾ, ಇದೇ
ಬದುಕಿಸ್ತಾ ಇದ್ದೀನಿ, ಅಂದರೆ ಇದೇ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ಜಸ್ಟ್ ನನಗೆ ಇವತ್ತೇ ಜಸ್ಟ್ ಬದುಕಲಿಕ್ಕೆ ಉಂಟು, ಅದೇ ಎಲ್ಲ ಪ್ಲ್ಯಾನಿಂಗ್ಸ್ ಎಲ್ಲ ಉಂಟಲ್ವಾ, ಅದೇ ನಂತರ ಯಾವಾಗ ಒಂದು ಟೈಮ್ ಸಿಕ್ಕಿದ್ರೆ ಮಾಡೋಣ, ಇನ್ನೂ ಟೈಮ್ ಉಂಟಲ್ವಾ. ನಿಮ್ಮ ಕ್ಲೋಸ್ ಸರ್ಕಲಲ್ಲಿ ನಿಮಗೆ ಈಗ ವ್ಲಾಗ್ ಮಾಡುವಾಗ ರಕ್ಷಿತಾ ಅಂತ ಅಂದರೆ ತುಂಬ ನೆಗೆಟಿವ್ಗಳನ್ನು ಎದುರಿಸಿದಿರಿ, ಟ್ರೋಲ್ಗಳನ್ನು ಎದುರಿಸಿದಿರಿ, ಸುಮ್ಮನೆ ಆ ವಿಡಿಯೋಗಳು ವೈರಲ್ ಆಗಿಲ್ಲ ಆಯಿತಾ. ಈ ನೆಗೆಟಿವನ್ನು ಬಂದಾಗ, ಟ್ರೋಲ್ಗಳನ್ನು ಎದುರಿಸಿದಾಗ, ಏನು ಈ ಹುಡುಗಿ ಈ ಥರ ಮಾತಾಡ್ತಾಳೆ ಅಂತೆಲ್ಲ ಕಾಮೆಂಟ್ಗಳು ಬಂದಾಗ ನೀವು ಅದನ್ನು ಯಾವ ರೀತಿ ಎದುರಿಸಿದ್ರಿ, ಯಾವ ರೀತಿ ತಗೊಂಡ್ರಿ ಅಂತ? ನಾನು ಎಂಥ ರೀತಿ ತಗೊಳ್ಳಿಲ್ಲ. ಅವರು ಎಷ್ಟು ವರ್ಷದಿಂದ ನನಗೆ ಟ್ರೋಲ್ ಮಾಡ್ತಾ ಇದ್ರು, ಅವರು ಟ್ರೋಲ್ ಮಾಡ್ತಾರೆ, ನಾನು ಎಂಜಾಯ್ ಮಾಡ್ತೀನಿ. ನನಗೆ ಆ್ಯಕ್ಚುಲಿ ನನ್ನ ಟ್ರೋಲ್ ವಿಡಿಯೋ ನೋಡಲಿಕ್ಕೆ ತುಂಬ ಇಷ್ಟ. ನನಗೆ ನನ್ನ ರೋಸ್ಟ್ ವಿಡಿಯೋ ಕೂಡ ನೋಡಲಿಕ್ಕೆ ತುಂಬ ಇಷ್ಟ. ನಾನು ಆ್ಯಕ್ಚುಲಿ ತುಂಬ ನಗ್ತೀನಿ ಅದೇ ಎಲ್ಲ ನೋಡಿ, ನೆಗೆಟಿವ್ ಹೇಳಿದ್ರೆ ಪಾಸಿಟಿವ್ ಹೇಳಿದ್ರೆ ಕೂಡ ನೋ ಪ್ರಾಬ್ಲಮ್. ಆ್ಯಂಡ್ ನನಗೆ ಎಂಥ ಪ್ರಾಬ್ಲಮ್ ಇಲ್ಲ, ನೀವು ಮಾಡ್ತಾ ಇರಿ, ನಾನು ನೋಡ್ತಾ ಇರ್ತೀನಿ. ಯಾಕೆಂದರೆ ಸ್ವಲ್ಪ ನನಗೆ ಅನಿಸುತ್ತೆ ಪರ್ಸ್ನಲಿ, ಫಾರ್ ಎಕ್ಸಾಂಪಲ್ ನನಗೆ ಅನಿಸುತ್ತೆ ಇವತ್ತೇ ಒಂದು ಕಾಂಟ್ರಿಬ್ಯೂಷನ್ ಉಂಟಲ್ವ, ಯೂಟ್ಯೂಬರ್ಸ್ ಆಗಲಿ, ಮೀಮ್ಸ್ ಅವರು ಆಗಲಿ, ಒಂದು ಟ್ರೋಲ್ ಎಲ್ಲ ಪೇಜಸ್ ಎಲ್ಲ ಇದ್ದಾರಲ್ವ, ಅವರ ಕೂಡ ಸ್ವಲ್ಪ ಕಾಂಟ್ರಿಬ್ಯೂಷನ್ ಉಂಟು ನನ್ನ ಈ ಇದರಲ್ಲಿ. ನನಗೆ ಇದೇ ಒಂದು ಸಿಕ್ಕಿದೆ ಅಲ್ವಾ, ಸೊ ಅವರಿಗೆ ಕೂಡ ನಾನು ಬೇಕು, ನನಗೆ ಕೂಡ ಅವರು ಬೇಕೇ. ಸೊ ಮಾಡಿ, ಟ್ರೋಲ್ ಮಾಡ್ತಾ ಇರಿ. ಕೊನೆಯದಾಗಿ ನಿಮ್ಮನ್ನ ಇಷ್ಟಪಡುವಂಥ ಜನರಿಗೆ ನಿಮ್ಮನ್ನ ರಕ್ಷಿತಾ ಅಂತ ಹೇಳಿ ಗುರುತಿಸ್ತಾರೆ. ಹಾಗೆ ಇನ್ನೊಂದು ಪ್ರಶ್ನೆ ನಾನು ಮೇಯ್ನಾಗಿ ಕೇಳಲೇಬೇಕು. ನಿಮಗೆ ಮಂಗಳೂರು ಮತ್ತು ಕರಾವಳಿ ಪ್ರದೇಶದಿಂದ ಸಾಕಷ್ಟು ಜನ ವಿಶ್ ಮಾಡಿದ್ದಾರೆ, ಸಾಕಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ, ವೋಟ್ ಮಾಡುವಂಥ ಪ್ರತಿ ವಾರವೂ ಕೂಡ ಸೊ ನಿಮ್ಮನ್ನು ಸೇವ್ ಮಾಡ್ಕೊಂಡು ಬಂದಿದ್ದಾರೆ. ನೆಕ್ ಪೂರ ಇರು ದಾದ ಪಣ್ಪರ್ ಕುಡ್ಲದ ಜನಕ್ಕೆ ಇರ್ನ ದಾದ ಒಂಜಿ ಸ್ಪೆಷಲ್ ವಿಶ್ ಉಂಡು ಬೊಕ ಕುಡ್ಲಡ್ದು ಮಸ್ತ್ ಸಪೋರ್ಟ್ಲ ತಿಕ್ಕದು ನೀರಿಗೆ ನೆಕ್ ದಾದ ಪಣ್ಪರ್ ಇತ್ತೆ ಯಾನ್ ದಾಲ ಪಣ್ಪು ಜನ್ ಕುಡ್ಲಕ್ ಬರೋಂದುಲ್ಲೆ. ಓಕೆ, ಸೊ ಅಲ್ಪ ಬತ್ ಯಾನ್ ಪಾತೆರ್ವೆ ತಿಕ್ಕಿಚಿಡ ಈರೆಗ್ ಎನ್ನ ಪೂರ ಇತ್ತೆ ಎನ್ನ ಫೀಲಿಂಗ್ಸ್ ಗೊತ್ತುಂಡತ್ತೆ, ಯಾನಿತ್ತೆ ಪೂರ ಲೆಂಗ್ ಎಕ್ಸ್ಪ್ರೆಸ್ ಮಲ್ಪರ ಆಪುಜಿ ದಾಯ್ ಪಂಡಗ ಒಂದೊಂದು ಫೀಲಿಂಗ್ಸ್ ಉಂಡತ್ತೆ, ವರ್ಡ್ಸ್ ಪೂರ ಪಂಡ್ರೆ ಆಪುಜಿ. ಬಟ್ ಇರೆಗ್ ಗೊತ್ತುಂಡು ಯಾನ್ ಇರೆಗ್ ಎತ್ ಇಷ್ಟ ಮಲ್ಪೆ ಪಂದು ಐ ಲವ್ ಯು ಸೋ ಮಚ್. ಆ್ಯಂಡ್ ನನಗೆ ಇದೇ ಕೂಡ ಗೊತ್ತುಂಟು, ಈರು ಕೂಡ ಹೆಂಗೆ ಮಸ್ತ್ ಇಷ್ಟ ಮಲ್ಪುವಾರ್ ಪಂದು ಟೀಕೆ ಹೇಗ ಕೂಡ ಇರಲಿ, ಎಂಥ ನನ್ನ ಪರಿಸ್ಥಿತಿ ಇದೇ ಇರಲಿ, ನಾನು ಸಿಟ್ಟು ಮಾಡುವಾಗ ಆಗಲಿ, ನಾನು ಕಿತಾಪತಿ ಮಾಡುವಾಗ ಆಗಲಿ ನನಗೆ ಬಿಟ್ಕೊಡ್ಲಿಲ್ಲ. ಒಂದು ಮಗುಗೆ ಒಂದು ತಾಯಿ ಇರ್ತಾರೆ, ಎಷ್ಟು ಕಿತಾಪತಿ ಎಷ್ಟು ಇದೇ ಮಾಡಿದ್ರೆ ಕೂಡ ತಾಯಿ ಒಂದು ಮಗುಗೆ ಇಡ್ತಾರೆ, ತಪ್ಪು ಮಾಡಿದ್ರೆ ಕೂಡ ಬಿಟ್ಕೊಡಲ್ಲ. ಸೊ ಹಾಗೆ ನಾನು ಅನ್ಕೊಳ್ತೀನಿ, ಎಲ್ಲೋ ನನಗೆ ಬಿಟ್ಲಿಲ್ಲ. ಬೊಕ್ಕದಾದ ಗೊತ್ತುಂಡೆ ತುಳು ಇತ್ತೆ ಸ್ಪೀಡ್ ಮೂಚೆ ತಿಂಗಳು ನಾನು ಖಾಲಿ ಕನ್ನಡ ಪಾತೆರೊಂದಿತ್ತೀನಿ ತುಳು ಅಂಚ ಸ್ಪೀಡ್ ಇತ್ತೆ ಪಾತೆರ ಆಪುಜಿ. ಬಟ್ ಮಳೆ ಜೊನ್ಸತಿ ಊರು ಬತ್ತು ಕೂಡ ರಪ ಆಪುಂಡು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ಜನರೇ, ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಅಲ್ಪ ಬೋದು ಪಾರ್ಟಿದ ಪ್ಲಾನ್ ಉಂಡಾಯ್ತು ವಿನ್ ಆತರ್ ಪಾರ್ಟಿದಲ್ಲ ಪ್ಲಾನ್ ಇಜ್ಜಿ ಊರು ಪೋದು ಒಂದು ಓ ಪರಂದದ ಇರೇಕ್ ದಾದನ್ಪಿನ್ ಬಾಳೆದೀರೆ ಪರಂದದ ಇರೇಟ್ ಪೋದು ಗಟ್ಟಿ ಒಂದು ತಮ್ಮನ ಮಲ್ಪರುಂಡು ವನಸ್ ಮಲ್ಪರುಂಡು ಆತಿ ಅವೇ ಪುಲಿ ಮುಂಚಿ ಬೂತೈ ತಿನ್ಪೆ, ಕೋರಿ ಸುಕ್ಕ ತಿನ್ಪೆ, ನೀರು ದೋಸೆ ತಿನ್ಪೆ, ಬಾಯ್ಲ್ಡ್ ರೈಸ್ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ಬಾಯ್ಲ್ಡ್ ರೈಸ್ ಅಂತ ಗೊತ್ತುಂಟಲ್ವಾ, ಕಪ್ಪುದ ಕುದಲಕ್ಕಿ ಅಲ್ಲ ತುಳುಡ್ತಾ ತನ್ಪಿನಿ ಬೋಲಂತರಿಯ ಉರ್ಪೇಲ್ ಆರಿ ತಿನ್ರೆ ಮಸ್ತ್ ಎಕ್ಸೈಟಿಂಗ್ ಉಳ್ಳೆ. ಸೊ ಪೋದಿತ್ತ ಫಸ್ಟ್ ಉರ್ಪೇಲ್ ಆರಿ ಎದಿಂಗ್ವೆ ಅಷ್ಟೇ. ಓಕೆ, ಸೊ ಇದಿಷ್ಟು ಕೂಡ ರಕ್ಷಿತಾ ಅವರ ಮಾತು, ಒಂದಿಷ್ಟು ಅವರ ಜರ್ನಿ ಬಗ್ಗೆ ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಮತ್ತೆ ಮತ್ತೊಂದು ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.